ಅಗ್ರಿಮಾರ್ಟ್ ಕೊಳ್ಳುವ ಮುನ್ನ, ಕೊಳ್ಳುವಾಗ ಮತ್ತು ಕೊಂಡ ನಂತರ ಸದಾ ನಿಮ್ಮ ಜೊತೆಯಲ್ಲಿ. ಬೇಗನೆ ಕೆಲಸ ಮಾಡ್ರು. ಬಂದಿದ್ದೇ 4 ಜನ, ಅದೂ ಬಂದಿದ್ದು ಲೇಟಾಗಿ. ಬಂದ ಮೇಲೂ ಹೀಗೆ ಕೆಲಸ ಮಾಡಿದ್ರಿ ಕೆಲಸ ಮುಗಿಯೋದು ಯಾವಾಗ? ಕಳೆ ಕಿತ್ತು ಮುಗಿಯೋದು ಯಾವಾಗ? ಮುಂದಿನ ಕೆಲಸ ಮಾಡೋದು ಯಾವಾಗ? ಇಲ್ಲಪ್ಪ, ಈ ಕೆಲಸದವರಿಂದ ಇನ್ನು ಕೆಲಸ ಮಾಡಿಸೋ ಹಂಗಿಲ್ಲ. ಇದಕ್ಕೊಂದು ಪರಿಹಾರ ಕಂಡು ಹಿಡಿಲೇಬೇಕು. ನಮಸ್ಕಾರ ಸುಜಾತಕ್ಕ. ಯಾರಿಗೋ ಫೋನ್ ಟ್ರೈ ಮಾಡ್ತಾ ಇದ್ದಂಗಿದೆ. ನಮಸ್ಕಾರ ವೆಂಕಣ್ಣ, ಚೆನ್ನಾಗಿದ್ದೀರಾ? ಇದೇ ಈ ತೋಟದ ಕೆಲಸದ ಸಮಸ್ಯೆ ನನಗಂತೂ ಸಾಕಾಗಿ ಹೋಗಿದೆ. ನಮ್ಮ ಮನೆಯವರಿಗೆ ಬೆಳಗಾದ ಕೂಡಲೇ ಅಂಗಡಿಗೆ ಹೋಗೋ ಕೆಲಸ, ನನಗೆ ಈ ತೋಟದ ಜವಾಬ್ದಾರಿ ಕೆಲಸ. ನೋಡಿ, ಈ ಕೂಲಿ ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಳೆ ಯಂತ್ರದ ಮಷೀನ್ ಏನಾದರೂ ತಯಾರು ಮಾಡಿದ್ದಾರ ಅಂತ ಕೇಳೋಣ ಅಂತ ಶ್ರಮಜೀವಿ ಅವರಿಗೆ ಫೋನ್ ಮಾಡ್ತಾ ಇದ್ದೆ. ಒಳ್ಳೆ ಕರೆಕ್ಟ್ ಟೈಮಿಗೆ ಬಂದೆ ನಾನು. ಇದು ನೋಡಿ, ಕಳೆ ಮಷೀನ್ ತಂದಿದ್ದೇನೆ. ನೀವೇ ನೋಡಿ ವೆಂಕಣ್ಣ, ಕಳೆ ನೋಡಿದ್ರೆ ಆಳೆ ಹತ್ರಕ್ಕೆ ಬೆಳೆದಿದೆ. ಅಡಿಕೆ ಹೆಕ್ಕೋದಿಕ್ಕೆ ಆಗ್ತಾ ಇಲ್ಲ, ಯಾಲಕ್ಕಿ ಕೊಳಿತಾ ಇದೆ. ಹಾವು ಚೇಳು ಇದ್ರೂ ಕಾಣಿಸೋದಿಲ್ಲ. ನಮ್ಮ ಮನೆಯವ್ರು ನೋಡಿದ್ರೆ ಈ ಕೆಲಸದ ಉಸಾಬರಿನೇ ಬೇಡ, ಯಾವುದೇ ತಾಪತ್ರಯ ಬೇಡ, ಜಮೀನು ಮಾರು ಹಾಕಿ ಸಿಟಿಗೆ ಹೋಗಿ ಇದ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಅದೇ ನನಗಾಗಿದ್ದು ಯೋಚನೆ. ಛೇ ಸುಜಾತಕ್ಕ, ಆ ಯೋಚನೆನೆಲ್ಲ ಬಿಟ್ಬಿಡಿ. ಕಳೆ ಕತ್ತರಿಸೋಕೆ ಅಂತ ಇಷ್ಟು ನೋಡಿ ಎಷ್ಟು ಚೆನ್ನಾಗಿರೋ ಮಷೀನ್ ತಂದಿದ್ದೇವೆ. ನಿಮ್ಮ ತೋಟಕ್ಕೆ ಅತ್ಯಂತ ಸೂಟ್ ಆದಂಥ ಮಷೀನ್ ಇದೆ. ಯಂತ್ರ ಏನೋ ತೋರಿಸ್ಬಿಡ್ತೀರಿ, ಇದನ್ನು ಬಳಸೋದಕ್ಕೆ ನಮ್ಮ ಜನರ ಹತ್ರ ಬರ್ಬೇಕಲ್ರಿ? ಇಲ್ಲ ಹಾಗೇನಿಲ್ಲ, ಇದನ್ನು ಬಳಸೋದು ತುಂಬ ಸುಲಭ. ನಮ್ಮ ಅಗ್ರಿಮಾರ್ಟ್ ಶೋರೂಮ್ ಇದೆ, ಅಲ್ಲಿ ಜನ ಇಲ್ಲಿಗೆ ಬಂದು ಕರೆಕ್ಟಾಗಿ ನಿಮ್ಮ ತೋಟದಲ್ಲೇ ಇದಕ್ಕೆಲ್ಲ ಡೆಮೋ ಮಾಡಿ ತೋರಿಸಿ ಹೋಗ್ತಾರೆ. ಒಮ್ಮೆ ಏನೋ ತೊಂದರೆ ಬಂತು, ಒಂದು ಫೋನ್ ಕಾಲ್ ಮಾಡಿರಿ, ತಕ್ಷಣ ಬಂದು ಎಲ್ಲ ಕರೆಕ್ಟಾಗಿ ಹೇಳಿ ಹೋಗ್ತೀವಿ ನಾವು. ಇದೇನು ಕಳೆ ಕೀಳ್ತದ ಹೆಂಗೆ? ಇದು ಕಳೆ ಕೀಳೋದಿಲ್ಲ, ಕಳೆನ ನೆಲಮಟ್ಟದಲ್ಲಿ ಕತ್ತರಿಸಿ ಹಾಕ್ತದೆ. ಹೂ ಬಿಡೋಕ್ಕಿಂತ ಮುಂಚೆ ಆ ಕಳೆನ ಕಟ್ ಮಾಡಿ ಗಿಡದ ಬುಡದಲ್ಲಿ ಹಾಕಿದರೆ ಗೊಬ್ಬರನೂ ಆಯಿತು, ಆಮೇಲೆ ಮಣ್ಣು ಕೊಚ್ಚಿ ಹೋಗೋದು ತಪ್ಪದಂಗಾಯಿತು. ಇಟಲಿ ತಂತ್ರಜ್ಞಾನದ್ದು ತುಂಬಾ ಸ್ಪೆಷಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಟೇಲ್ ಆಗಿ ನಿಮ್ಗೆ ಹೇಳ್ತೇನೆ, ಕೇಳಿ. ಕಳೆಗಳು ಬೆಳೆಗಳ ಸಹವರ್ತಿಗಳಿದ್ದಂತೆ. ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿ ಇವುಗಳ ಪಾತ್ರ ಮಹತ್ವದ್ದು. ಹಾಗೆಂದು ಕಳೆಗಳು ಯಥೇಚ್ಛವಾಗಿ ಬೆಳೆದರೆ ಬೆಳೆಗಳಿಗೆ ಉಳಿಗಾಲವಿಲ್ಲ. ಕಳೆಗಳು ಹೂವಾಡುವ ಮೊದಲು ಕತ್ತರಿಸಿ ಹಾಕಿದರೆ ಬೆಳೆ ನಷ್ಟ ತಪ್ಪುತ್ತದೆ. ಇವೆಲ್ಲದಕ್ಕೆ ಒಲಿಯೋಮ್ಯಾಕ್ ಕಳೆ ಯಂತ್ರದ ಬಳಕೆ ಒಂದು ಜಾಣ ಉಪಾಯ. ಒಲಿಯೋಮ್ಯಾಕ್ ವೀಡ್ ಕಟರ್ಗೆ ವಿಶೇಷ ರಚನೆಯ ಇಂಜಿನ್ ಅನ್ನು ಅಳವಡಿಸಲಾಗಿದ್ದು, ಕಡಿಮೆ RPMನಲ್ಲೂ ಅತ್ಯಧಿಕ ಶಕ್ತಿ ಹೊರಹೊಮ್ಮುತ್ತದೆ. ಕಳೆ ಕೊಚ್ಚುವಿಕೆ ನಿರಾತಂಕ ಮತ್ತು ನಿರಂತರ. ಒಲಿಯೋಮ್ಯಾಕ್ ಕಳೆ ಯಂತ್ರದ ವಿಶೇಷತೆಗಳು: ತಾವಾಗೆ ಕೀಲೆಣ್ಣೆ ಪಡೆಯುವ ಬೇರಿಂಗ್ ಮತ್ತು ಬುಷ್ಗಳಿಂದಾಗಿ ಕಂಪನ ಅತ್ಯಲ್ಪ. ದೊಡ್ಡ ಗಾತ್ರದ ಕ್ಲಚ್, ಸ್ಟೀಲ್ ನಿರ್ಮಿತ ಡ್ರೈವ್ ಶಾಫ್ಟ್ ಮತ್ತು 2 ರಿಂಗ್ ಇರುವ ಪಿಸ್ಟನ್ನಿಂದಾಗಿ ಒಲಿಯೋಮ್ಯಾಕ್ ಕಳೆ ಯಂತ್ರವು ಸುರಕ್ಷಿತ, ನಂಬಲರ್ಹ ಮತ್ತು ದೀರ್ಘ ಬಾಳಿಕೆಯ ಯಂತ್ರವಾಗಿದೆ. ಉತ್ತಮ ರಚನೆಯ ಫ್ಲೈವೀಲ್ನಿಂದಾಗಿ ಅಧಿಕ ಉಷ್ಣತೆಯಲ್ಲೂ ಯಂತ್ರ ಸಮರ್ಪಕವಾಗಿ ತಂಪಾಗುತ್ತದೆ. ದೊಡ್ಡ ಗಾತ್ರದ ಏರ್ ಫಿಲ್ಟರ್ ಒಣ ಮತ್ತು ಧೂಳು ವಾತಾವರಣದಲ್ಲಿಯೂ ಎಂಜಿನ್ ಅನ್ನು ರಕ್ಷಿಸುತ್ತದೆ. ಅತ್ಯುತ್ತಮ ಇಂಧನ ಕ್ಷಮತೆಯ 2 ಸ್ಟ್ರೋಕ್ ಇಂಜಿನ್ನಿಂದಾಗಿ ಮತ್ತೆ ಮತ್ತೆ ಪೆಟ್ರೋಲ್ ತುಂಬಬೇಕಿಲ್ಲ ಹಾಗೂ ಕಾರ್ಯಾಚರಣೆಯ ಖರ್ಚು ಕಡಿಮೆ. ಕೆಟಲಿಟಿಕ್ ಕನ್ವರ್ಟರ್ ವ್ಯವಸ್ಥೆಯಿಂದಾಗಿ ವಾಯು ಮಾಲಿನ್ಯ ನಗಣ್ಯ. ಕತ್ತರಿಸುವ ಭಾಗ ಬಲಯುತವಾಗಿದೆ ಹಾಗೂ ಇವುಗಳ ಜೋಡಣೆ ತುಂಬಾ ಸರಳ. ಹೀಗೆ ಹೆಗಲಿಗೆ ನೇತಾಡಿಸಿ ನಡೆಸುವುದರಿಂದ ಚಾಲಕನಿಗೆ ಹೆಚ್ಚಿನ ಶ್ರಮವಿಲ್ಲ. ಹಳ್ಳ ದಿಣ್ಣೆಗಳಿರುವ ಸ್ಥಳದಲ್ಲಿ ಬಳಸಲು ಬೆನ್ನಿಗೆ ಕಟ್ಟಿ ನಡೆಸುವ ಮಾದರಿ
ಹೆಚ್ಚು ಅನುಕೂಲಕರ. ಇವರುಗಳು ಹೈವೇ ನಡುವಿನ ದಿನ್ನೆಯ ಕಳೆ ಕತ್ತರಿಸುವ ಗುತ್ತಿಗೆದಾರರು. ಒಲಿಯೋಮ್ಯಾಕ್ ಕಳೆ ಯಂತ್ರ ಬಂದಾಗಿನಿಂದ ಇವರ ಕೆಲಸ ತುಂಬಾ ಸುಲಭವಾಗಿದೆ. ನಾವು ಈ ಕೆಲಸವನ್ನು ಗುತ್ತಿಗೆ ಪಡೆದಿದ್ದೀವಿ. ಈ ಮೊದಲು ಕುಡುಗೋಲು ಬಳಸಿ ಶ್ರಮ ಪಟ್ಟರು ದಿನಕ್ಕೆ 80 ರೂಪಾಯಿ ಕೂಲಿ ಸಿಗ್ತಾ ಇತ್ತು. ಆದ್ರೀಗ ಒಲಿಯೋಮ್ಯಾಕ್ ಕಳೆ ಯಂತ್ರದಿಂದಾಗಿ ಶ್ರಮ ಕಡಿಮೆ, ದಿನಕ್ಕೆ 425 ರೂಪಾಯಿ ಸಂಪಾದಿಸ್ತೀವಿ. ಈ ಯಂತ್ರವನ್ನು ಒದಗಿಸಿದ ರತ್ನಗಿರಿ ಕಂಪನಿಗೆ ಧನ್ಯವಾದಗಳು. ಒಲಿಯೋಮ್ಯಾಕ್ ಕಳೆ ಯಂತ್ರಗಳು ಅತ್ಯಂತ ಬಲಿಷ್ಠವಾಗಿದ್ದು ಪ್ರತಿಕೂಲ ಸನ್ನಿವೇಶದಲ್ಲಿ ಕೂಡ ನಿರಂತರವಾಗಿ ಅತ್ಯುತ್ತಮ ಕಾರ್ಯಕ್ಷಮತೆ ಕಾಪಾಡಿಕೊಳ್ಳಬಲ್ಲವು. ಇವುಗಳ ವಿವಿಧ ಮಾದರಿಗಳು ಅಗ್ರಿಮಾರ್ಟ್ನಲ್ಲಿ ಲಭ್ಯವಿದ್ದು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಆಯ್ದುಕೊಳ್ಳಬಹುದಾಗಿದೆ. ಒಲಿಯೋಮ್ಯಾಕ್ನ ವಿದ್ಯುತ್ ಚಾಲಿತ ಮಾದರಿಗಳು ಕೂಡ ಇದ್ದು ನಿಯಮಿತ ಬಳಕೆಗೆ ಸೂಕ್ತವಾಗಿದೆ. ಒಂದು ಒಲಿಯೋಮ್ಯಾಕ್ ಕಳೆ ಯಂತ್ರ 10 ಜನರ ಕೆಲಸ ಮಾಡಬಲ್ಲದು. ಇದು ಅಗ್ರಿಮೇಟ್ ಪೆಟ್ರೋಲ್ ಚಾಲಿತ ಕಳೆ ಯಂತ್ರ. ಈ ಯಂತ್ರ ಚಿಕ್ಕ ಕೃಷಿ ಕ್ಷೇತ್ರ ಇರುವವರಿಗೆ ಹೆಚ್ಚು ಅನುಕೂಲಕರವಾಗಿದೆ. ಅಂತೆಯೇ ಅಗ್ರಿಮೇಟ್ ವಿದ್ಯುತ್ ಚಾಲಿತ ಕಳೆ ಯಂತ್ರ ಕೂಡ ಲಭ್ಯವಿದ್ದು ಮನೆ ಸುತ್ತಮುತ್ತ ಕೈತೋಟಗಳಲ್ಲಿ ಬಳಕೆಗೆ ಪ್ರಶಸ್ತವಾಗಿದೆ. ತುಂಬ ಉಪಕಾರ ಆಯಿತು ವೆಂಕಣ್ಣ. ತೋಟದ ಕೆಲಸನೇ ಬೇಜಾರು ಅಂತ ನಿಂತ್ಕೊಬಿಟ್ಟಿದ್ದೆ, ಒಳ್ಳೆ ಸಮಯಕ್ಕೆ ಬಂದ್ರಿ. ಆದ್ರೆ ಒಂದು ಈ ತೋಟದಲ್ಲಿ ಲೆವೆಲ್ ಇರೋದಿಲ್ವಲ್ಲ, ಎತ್ತರ ತಗ್ಗು ಕಾಲುವೆ ಇದನ್ನೆಲ್ಲ ಹೆಂಗೆ ಮಾಡೋದು? ನಮ್ಮ ಇಂಜಿನಿಯರ್ಸು ಈ ನೆಲನೆಲ್ಲ ಸ್ಟಡಿ ಮಾಡಿ ಈ ಮಷಿನ್ ತಯಾರಿ ಮಾಡಿದ್ದಾರೆ. ಮತ್ತು ಈ ರೋಪ್ ಬಳಸೋದ್ರಿಂದ ಎಂಥ ಜಾಗದಲ್ಲೂ ನಾವು ಕೆಲಸ ಮಾಡ್ಬೋದು. ಮತ್ತು ಒಬ್ಬನೇ ಬಳಸೋದ್ರಿಂದ ಯಾವ ಜಾಗದಲ್ಲಿ ಎತ್ತರ ತಗ್ಗ ಇರಲಿ ಎಲ್ಲಾನು ಬಳಸ್ಬೋದು. ಅದೆಲ್ಲ ಸರಿ, ಈ ಚಿಕ್ಕ ಪುಟ್ಟ ಗಿಡ ಹೆಂಗೆ ತೆಗಿಯೋದು? ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೋಪಿನ ಬದಲು ಈ 3 ಹಣ್ಣಿನ ಬ್ಲೇಡ್ ಹಾಕೊಂಡ್ರೆ ಸಣ್ಣ ಪುಟ್ಟ ಗಿಡ ಗಂಟಿನೆಲ್ಲ ಕಟ್ ಮಾಡ್ಬೋದು. ಇನ್ನು ಚಕ್ರ ಇದೆ, ಅದು ಹಾಕೊಂಡ್ರೆ ಸಣ್ಣ ಪುಟ್ಟ ಮರ ಕೂಡ ಕಟ್ ಮಾಡ್ಬೋದು. ಹೌದಾ? ಇಟಲಿಂದ ಬಂದಿದ್ದು ಅಂತೀರಿ, ಭಾರಿ ಬೆಲೆ ಇರಬಹುದು ಏನೋ. ಇದು ಒಂದು ಮಷೀನು 10 ಜನರ ಕೆಲಸ ಮಾಡ್ತದೆ. ಒಂದು ತಾಸಿಗೆ ಕೇವಲ 3/4 ಲೀಟರ್ ಪೆಟ್ರೋಲ್ ಸಾಕು. ಅದಕ್ಕೆಲ್ಲ ಹೋಲಿಸಿದ್ರೆ ಬೆಲೆ ತುಂಬಾನೇ ಕಡಿಮೆನೆ. ಮತ್ತು ಸರ್ಕಾರದ ಸಬ್ಸಿಡಿ ಇದೆ. ನಮ್ಮ ಅಗ್ರಿಮಾರ್ಟ್ ಶೋರೂಮಿಗೆ ಬರ್ರಿ, ಬೇರೆ ಬೇರೆ ಮಾಡೆಲ್ ತೋರಿಸ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೊಡ್ರಿ, ನಾನು ಕೊಡಿಸ್ತೇನೆ. ಖಂಡಿತ ಬರ್ತೀನಿ ವೆಂಕಣ್ಣ. ಈ ಕಳೆ ಯಂತ್ರ ತೋರಿಸಿ ನನ್ನ ಮನಸ್ಸು ಹಗುರ ಮಾಡಿಬಿಟ್ರಿ. ಇದರಿಂದ ಕೂಲಿ ಖರ್ಚು ಟೈಮು ಎರಡೂ ಉಳಿತದೆ. ಇದರಿಂದ ಲಾಭ ಇದೆ ಅನ್ನೋದು ನನಗೆ ಖಾತ್ರಿ ಆಯಿತು. ಇನ್ನೇನು, ಇದರಿಂದ ಕೃಷಿ ಬಿಡೋ ಪ್ರಮೇಯ ಇಲ್ಲ ಅನ್ನೋದನ್ನು ನೀವು ತೋರಿಸ್ಬಿಟ್ರಿ. ಬನ್ನಿ, ಮನೆಗೆ ಹೋಗಿ ಚಾ ಕುಡ್ದು ಹೋಗ್ಬೋದು. ನಡೀರಿ, ಹೋಗೋಣ. ಇದು ಕೂಡ ಒಲಿಯೋಮ್ಯಾಕ್ ಯಂತ್ರ. ಆದರೆ ಇದರೊಂದಿಗಿನ ವಿಶೇಷ ಜೋಡಣೆಯಿಂದಾಗಿ ಭತ್ತ, ರಾಗಿ, ಗೋಧಿ ಮತ್ತಿತರ ಧಾನ್ಯದ ಬೆಳೆಗಳನ್ನು ಯಶಸ್ವಿಯಾಗಿ ಕೊಯ್ಲು ಮಾಡಬಹುದು. ದಿನವೊಂದಕ್ಕೆ 2 ಎಕರೆ ಕೊಯ್ಲು ಸಾಧ್ಯ. ಸುಲಭ ಬಳಕೆ, ಕೂಲಿಯಾಳು ಉಳಿತಾಯ, ಅತ್ಯುತ್ತಮ ಇಂಧನ ಕ್ಷಮತೆ, ಕಿರಿದಾದ ಸ್ಥಳದಲ್ಲೂ ಕಟಾವು ಮುಂತಾದವು ಇದರ ವಿಶೇಷತೆಗಳು. ಬಲಿಷ್ಠ 2 ಸ್ಟ್ರೋಕ್ ಎಂಜಿನ್ನಿಂದಾಗಿ ನಿರಂತರ ಕೆಲಸಕ್ಕೆ ಯಾವ ಅಡಚಣೆಯೂ ಇಲ್ಲ. ಕೆಳಗಡೆ ಇರುವ ಬಕೆಟ್ ರಚನೆಯಿಂದಾಗಿ ಪೈರು ಹರಡದೆ ಸರಿಯಾಗಿ ಸಾಲಿನಲ್ಲಿ ಬೀಳುತ್ತದೆ. ಒಲಿಯೋಮ್ಯಾಕ್ ಕೊಯ್ಲು ಯಂತ್ರದಿಂದಾಗಿ ಭತ್ತದ ಬೆಳೆ ಲಾಭದಾಯಕವಾಗಿದೆ ಎಂಬುದರಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಒಂದು ಒಲಿಯೋಮ್ಯಾಕ್ ಯಂತ್ರ 10 ಜನರು ಮಾಡುವಷ್ಟು ಬೆಳೆ ಕೊಯ್ಲು ಮಾಡಬಲ್ಲದು. ಹಿಪ್ಪುನೇರಳೆ ಗಿಡ ಗುಣಮಟ್ಟದ ಎಲೆ ಮತ್ತು ಉತ್ತಮ ಇಳುವರಿ ಕೊಡುವಂತಾಗಲು
ವರ್ಷಕ್ಕೊಮ್ಮೆ ಹೀಗೆ ನೆಲದ ಮಟ್ಟದಲ್ಲಿ ಬೊಡ್ಡೆಯನ್ನು ಕತ್ತರಿಸಲಾಗುತ್ತದೆ. ಇದು ತುಂಬಾ ಶ್ರಮದ ಕೆಲಸ. ಒಲಿಯೋಮ್ಯಾಕ್ ಯಂತ್ರ ಈ ಕಾರ್ಯವನ್ನು ಸುಲಭಗೊಳಿಸಿದೆ. ಕೆಳತುದಿಯಲ್ಲಿ ಜೋಡಿಸಿದ ಈ ವಿಶೇಷ ಚಕ್ರ ಟಂಗ್ಸ್ಟನ್ ಕಾರ್ಬೈಡ್ ಟಿಪ್ ಹೊಂದಿದ್ದು ಕಾಂಡವನ್ನು ಒಡೆಯದೆ ನಯವಾಗಿ ಕತ್ತರಿಸುತ್ತದೆ. ಕೂಲಿ ಕೊರತೆಯ ಇಂದಿನ ಕಾಲದಲ್ಲಿ ರೇಷ್ಮೆ ಕೃಷಿಕರಿಗೆ ಈ ಯಂತ್ರ ತುಂಬಾ ಉಪಯುಕ್ತವಾಗಿದೆ. ಈ ಒಂದು ಒಲಿಯೋಮ್ಯಾಕ್ ಯಂತ್ರ 8 ಜನರ ಕೆಲಸ ಮಾಡಬಲ್ಲದು. ಅಗ್ರಿಮಾರ್ಟ್ ಕೊಳ್ಳುವ ಮುನ್ನ, ಕೊಳ್ಳುವಾಗ ಮತ್ತು ಕೊಂಡ ನಂತರ ಸದಾ ನಿಮ್ಮ ಜೊತೆಯಲ್ಲಿ.